ಇಡೀ ಪ್ರಪಂಚವೇ ಅದರ ಹಿಂದೆ ಬಿದ್ದಿದೆ. 1 ಕಿಲೋಗ್ರಾಂ ಅಲ್ಲ, 2 ಕಿಲೋಗ್ರಾಂ ಅಲ್ಲ, ಸಾವಿರಾರು ಟನ್ ಬಂಗಾರ. ಕತ್ತಲೆಯಲ್ಲಿ ಹೂತು ಹೋಗಿರೋ ಆ ನಿಧಿ ಯಾರ ಕೈ ಸೇರುತ್ತೋ ಅವರೇ ಈ ಪ್ರಪಂಚದ ಅಧಿಪತಿ. ಸಾವಿರಾರು ಜನರ ರಕ್ತ ಹರಿಯುತ್ತೆ, ಕೋಟ್ಯಂತರ ರೂಪಾಯಿ ಕೈ ಬದಲಾಗತ್ತೆ. ಆದರೆ ಇದೆಲ್ಲದರ ಹಿಂದೆ ಇರೋದು ಬರೀ ರೌಡಿಸಂ ಅಂದುಕೊಂಡ್ರೆ ನೀವು ತಪ್ಪು ಮಾಡ್ತಿದ್ದೀರಿ. ಇದು ಕ್ರೂರವಾದ ಬಿಸ್ನೆಸ್ ಸ್ಟ್ರಾಟಜಿ. ಇದು ಪವರ್ ಗೇಮ್. ಒಂದು ಸಾಮ್ರಾಜ್ಯವನ್ನ ಶೂನ್ಯದಿಂದ ಹೇಗೆ ಕಟ್ಟಬೇಕು ಅನ್ನೋದನ್ನ ರಾಕಿ ಬಾಯ್ ನಮಗೆ ತೋರಿಸಿಕೊಡ್ತಾನೆ. ಹಾಗಾದ್ರೆ KGF ಕೇವಲ ಸಿನಿಮಾನ ಅಥವಾ ಅದೊಂದು ಬಿಸ್ನೆಸ್ ಮಾಸ್ಟರ್ ಕ್ಲಾಸಾ? ಬನ್ನಿ ಇವತ್ತು ಹಣ ಮತ್ತು ಪವರ್ನ ಆ ಕರಾಳ ಸತ್ಯಗಳನ್ನ ಡಿಕೋಡ್ ಮಾಡೋಣ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಆಟ. ರಾಕಿ ಬಾಂಬೆಗೆ ಬಂದಾಗ ಅವನ ಹತ್ರ ಏನೂ ಇರಲಿಲ್ಲ. ಆದರೆ ಅವನ ಹತ್ರ ಇದ್ದಿದ್ದು ಮಾರ್ಕೆಟ್ ಎಂಟ್ರಿ ಸ್ಟ್ರಾಟಜಿ. ಅವನ್ ಶೆಟ್ಟಿಯ ಹತ್ರ ಹೋಗಿ ಕೆಲಸ ಕೇಳಲ್ಲ, ಬದಲಾಗಿ ಅವನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾನೆ. ಶೆಟ್ಟಿಗೆ ಸಮುದ್ರದ ಮೇಲೆ ಹಿಡಿತಾ ಇರಲಿಲ್ಲ. ರಾಕಿ ಆ ಗ್ಯಾಪ್ ಅನ್ನ ಪತ್ತೆ ಹಚ್ಚಿದ. ಇದನ್ನೇ ಬಿಸ್ನೆಸ್ ಲೋಕದಲ್ಲಿ ಫೈಂಡಿಂಗ್ ಅ ನಿಚ್ ಅಂತಾರೆ. ಯಾರು ಮಾಡದ ಕೆಲಸವನ್ನ ಅಥವಾ ಯಾರಿಂದಲೂ ಸಾಧ್ಯವಿಲ್ಲ ಕೆಲಸವನ್ನ ನೀವು ಮಾಡಿದ್ರೆ ಮಾರ್ಕೆಟ್ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಅವನಲ್ಲಿ ಮಾಡಿದ್ದು ಮ್ಯಾನಿಪುಲೇಷನ್ ಅಲ್ಲ, ಬದಲಾಗಿ ವ್ಯಾಲ್ಯೂ ಪ್ರಾಪೊಸಿಷನ್. ತನ್ನ ಜೀವವನ್ನ ಪಣಕ್ಕಿಟ್ಟು ಒಂದು ಮಾರ್ಕೆಟ್ ಶೇರ್ ಅನ್ನ ಕ್ರಿಯೇಟ್ ಮಾಡಿದ. ರಿಯಲ್ ವರ್ಲ್ಡ್ ಲೆಸನ್ ಅಂದ್ರೆ ನೀವು ಯಾವುದೇ ಕಂಪನಿಗೆ ಹೋಗಿ ಕೆಲಸ ಕೇಳೋ ಬದಲು ಅವರಿಗೆ ಯಾವ ರೀತಿ ಲಾಭ ಮಾಡಿಕೊಡಬಹುದು ಅಂತ ತೋರಿಸ್ಕೊಡಿ. ಲೀಗಲ್ ಆಗಿ ನೀವು ಸ್ಕಿಲ್ ಕಲಿತು ಕಂಪನಿಯ ರೆವೆನ್ಯೂ ಜಾಸ್ತಿ ಮಾಡಿದ್ರೆ ನಿಮ್ಮ ವ್ಯಾಲ್ಯೂ ತಾನಾಗಿಯೇ ಹೆಚ್ಚಾಗುತ್ತೆ. ಆದರೆ ವಿಷಯ ಅಲ್ಲಿಗೆ ನಿಲ್ಲಲ್ಲ. ರಾಕಿ KGFಗೆ ಹೋಗೋಕೆ ನಿರ್ಧಾರ ಮಾಡಿದಾಗ ಎಲ್ಲರೂ ಅಂದುಕೊಂಡಿದ್ದು ಅವನು ಗರುಡನನ್ನ ಸಾಯಿಸೋಕೆ ಹೋಗ್ತಿದ್ದಾನೆ ಅಂತ. ಆದರೆ ಬಿಸ್ನೆಸ್ ದೃಷ್ಟಿಯಿಂದ ನೋಡಿದ್ರೆ ಅದು ಹೊಸ್ಟೈಲ್ ಟೇಕ್ ಓವರ್. ಒಂದು ದೊಡ್ಡ ಸಾಮ್ರಾಜ್ಯವನ್ನ ಅತಿಕ್ರಮಣ ಮಾಡೋದು ಅಂದ್ರೆ ಸುಲಭವಲ್ಲ. ಅದಕ್ಕೆ ಬೇಕಿದ್ದು ಗ್ರೌಂಡ್ ಲೆವೆಲ್ ಇಂಟೆಲಿಜೆನ್ಸ್. ರಾಕಿ ಅಲ್ಲಿಗೆ ಹೋಗಿ ಮೊದಲು ಮಾಡಿದ್ದು ಜನರ ಕಷ್ಟವನ್ನ ಅರ್ಥ ಮಾಡಿಕೊಂಡಿತು. ಇದನ್ನೇ ಕನ್ಸ್ಯೂಮರ್ ಇನ್ಸೈಟ್ ಅಂತಾರೆ. ನಿಮ್ಮ ಆಡಿಯನ್ಸ್ ಅಥವಾ ನಿಮ್ಮ ವರ್ಕರ್ಸ್ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಅವರನ್ನ ಕಂಟ್ರೋಲ್ ಮಾಡಬಹುದು. ಗರುಡ ಅಲ್ಲಿ ಜನವನ್ನ ಹೆದರಿಸಿ ಕೆಲಸ ಮಾಡಿಸ್ತಿದ್ದ, ಆದರೆ ರಾಕಿ ಅಲ್ಲಿ ಭರವಸೆ ಕೊಟ್ಟ. ಇದು ಹಳೆಯ ಮ್ಯಾನೇಜ್ಮೆಂಟ್ ವರ್ಸಸ್ ಹೊಸ ಮ್ಯಾನೇಜ್ಮೆಂಟ್ ನಡುವಿನ ಯುದ್ಧ. ಕೇವಲ ಸಂಬಳ ಕೊಟ್ಟು ಕೆಲಸ ಮಾಡಿಸೋದಕ್ಕಿಂತ ಒಂದು ವಿಷನ್ ಕೊಟ್ಟು ಕೆಲಸ ಮಾಡಿಸೋದು ಎಷ್ಟು ಪವರ್ಫುಲ್ ಅನ್ನೋದು ಇಲ್ಲಿ ಅರ್ಥವಾಗುತ್ತೆ. ಈ ಕಥೆಯಲ್ಲಿ ಬರೋ ಆ ಬನ್ ಸೀನ್ ನೆನಪಿದ್ಯಾ? ಹಸಿದವನಿಗೆ ಒಂದು ಬನ್ ಬೆಲೆ ಎಷ್ಟು ಅಂತ ರಾಕಿ ಕೇಳ್ತಾನೆ. ಇದು ಕೇವಲ ಎಮೋಷನಲ್ ಸೀನ್ ಅಲ್ಲ, ಇದು ಸಪ್ಲೈ ಅಂಡ್ ಡಿಮಾಂಡ್ನ ಕ್ರೂರ ಪಾಠ. ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಕೊರತೆ ಇದೆಯೋ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. KGF ಒಳಗೆ ಜನರಿಗೆ ಬೇಕಿದ್ದು ಬಂಗಾರವಲ್ಲ, ಅವರಿಗೆ ಬೇಕಿದ್ದು ಮನುಷ್ಯತ್ವ ಮತ್ತು ಹೊಟ್ಟೆ ತುಂಬ ಅನ್ನ. ರಾಕಿ ಅದನ್ನೇ ಸಪ್ಲೈ ಮಾಡಿದ. ಇದನ್ನೇ ಇಮೋಷನಲ್ ಬ್ರ್ಯಾಂಡಿಂಗ್ ಅಂತಾರೆ. ಜನರು ಬ್ರ್ಯಾಂಡ್ ಅನ್ನ ಕೊಳ್ಳಲ್ಲ, ಆ ಬ್ರ್ಯಾಂಡ್ ಜೊತೆಗಿರೋ ಎಮೋಷನ್ ಅನ್ನ ಕೊಳ್ತಾರೆ. ರಾಕಿ ಅಲ್ಲಿ ಮನುಷ್ಯರನ್ನ ಗೆಲ್ಲುವ ಮೂಲಕ ತನ್ನ ಲೇಬರ್ ಕಾಸ್ಟ್ ಅನ್ನ ಝೀರೋ ಮಾಡಿದ. ಜನ ಅವನಿಗೋಸ್ಕರ ಪ್ರಾಣ ಕೊಡೋಕು ರೆಡಿ ಆದ್ರು. ನೀವು ಬಿಸ್ನೆಸ್ನಲ್ಲಿ ಲೀಗಲ್ ಆಗಿ ಎಂಪ್ಲಾಯೀಸ್ ಜೊತೆ ಒಳ್ಳೆ ರಿಲೇಶನ್ಶಿಪ್ ಬಿಲ್ಡ್ ಮಾಡಿದ್ರೆ ನಿಮ್ಮ ಕಂಪನಿ ಯಾರೂ ಊಹಿಸದ ಎತ್ತರಕ್ಕೆ ಬೆಳೆಯುತ್ತೆ. ಆದರೆ ಇಲ್ಲಿ ಒಂದು ಡೇಂಜರಸ್ ಮೂವ್ ಇದೆ. ಸೂರ್ಯವರ್ಧನ್ KGF ಸಾಮ್ರಾಜ್ಯವನ್ನ ಕಟ್ಟಿದ್ದು ಸುಳ್ಳಿನ ಮೇಲೆ. ಜನರಿಗೆ ಅಲ್ಲಿಂದ ಹೊರಗೆ ಹೋಗೋಕೆ ಸಾಧ್ಯ ಇಲ್ಲ ಅನ್ನೋ ಭ್ರಮೆ ಹುಟ್ಟಿಸಿದ್ದ. ಇದು ಇನ್ಫಾರ್ಮೇಷನ್ ಮೊನೋಪೊಲಿ. ಅಂದ್ರೆ ಹೊರಗಿನ ಪ್ರಪಂಚದ ಮಾಹಿತಿ ಒಳಗಿರೋರಿಗೆ ಗೊತ್ತಾಗದಂತೆ ಮಾಡೋದು. ಬಿಸ್ನೆಸ್ನಲ್ಲಿ ಮ್ಯಾನಿಪುಲೇಷನ್ ಅಂದ್ರೆ ಇದೆ. ಸತ್ಯವನ್ನ ಮರೆಮಾಚಿ ಲಾಭ ಮಾಡೋದು ದೀರ್ಘಕಾಲ ನಡೆಯಲ್ಲ. ಹರ್ಷದ್ ಮೆಹ್ತಾ ಕೇಸ್ ಇರಲಿ ಅಥವಾ ಇನ್ಯಾವುದೇ ಹಗರಣ ಇರಲಿ, ಇನ್ಫಾರ್ಮೇಷನ್ ಮರೆಮಾಚಿದವರು ಮಣ್ಣು ಮುಕ್ಕಿದ್ದಾರೆ. ರಾಕಿ ಆ ಇನ್ಫಾರ್ಮೇಷನ್ ಅನ್ನ ಬ್ರೇಕ್ ಮಾಡಿದ. ಅವನು ಜನರಿಗೆ ನೀವು ಗುಲಾಮರಲ್ಲ ಅಂತ ತೋರಿಸಿಕೊಟ್ಟ. ರಿಯಲ್ ಬಿಸ್ನೆಸ್ನಲ್ಲಿ ಟ್ರಾನ್ಸ್ಪರೆನ್ಸಿ ಅತಿ ಮುಖ್ಯ. ನಿಮ್ಮ ಕಸ್ಟಮರ್ಸ್ ಅಥವಾ ಸ್ಟೇಕ್ ಹೋಲ್ಡರ್ಸ್ ಹತ್ತಿರ ನೀವು ಎಷ್ಟೊಂದು ಪಾರದರ್ಶಕವಾಗಿ ಇರ್ತೀರೋ ಅಷ್ಟು ದೀರ್ಘಕಾಲ ನೀವು ಮಾರ್ಕೆಟ್ನಲ್ಲಿ ಇರ್ತೀರಿ. ಇನ್ನು ಗರುಡನನ್ನ ಸಾಯಿಸೋ ಸೀನ್, ಅದು ಕೇವಲ ಒಂದು ಕೊಲೆಯಲ್ಲ, ಅದು ಎಲಿಮಿನೇಟಿಂಗ್ ದ ಕಾಂಪಿಟೇಷನ್. ಒಂದು ದೊಡ್ಡ ಮಾರುಕಟ್ಟೆಯಲ್ಲಿ ಒಬ್ಬನೇ ರಾಜ ಇರಬೇಕು ಅಂದ್ರೆ ಎದುರಾಳಿಯ ವೀಕ್ ಪಾಯಿಂಟ್ ಪತ್ತೆ ಹಚ್ಚಬೇಕು. ಗರುಡನ ಅತಿ ದೊಡ್ಡ ವೀಕ್ನೆಸ್ ಅವನ ಅಹಂಕಾರ. ರಾಕಿ ಆ ಅಹಂಕಾರವನ್ನೇ ಅಸ್ತ್ರವಾಗಿ ಬಳಸಿಕೊಂಡ. ಬಿಸ್ನೆಸ್ನಲ್ಲಿ ನಿಮ್ಮ ಕಾಂಪಿಟೇಟರ್ ಯಾಕೆ ಫೇಲ್ ಆಗ್ತಿದ್ದಾರೆ ಅಂತ ನೋಡಿ ಆ ಗ್ಯಾಪ್ ಅನ್ನ ಫಿಲ್ ಮಾಡಿದ್ರೆ ನೀವು ಲೀಡರ್ ಆಗ್ತೀರಿ. ರಾಕಿ ಮಾಡಿದ್ದು ಕೂಡ ಅದೇ. ಅವನು ಅಲ್ಲಿ ಹಳೆ ಸಿಸ್ಟಮ್ ಅನ್ನ ಡಿಸ್ಟ್ರಾಯ್ ಮಾಡಿ ಹೊಸ ಸಾಮ್ರಾಜ್ಯವನ್ನ ಸ್ಥಾಪಿಸಿದ. ಇದನ್ನೇ ಮಾರ್ಕೆಟ್ ಡಿಸ್ರಪ್ಷನ್ ಅಂತೀವಿ. ಆಪಲ್ ಅಥವಾ ಟೆಸ್ಲಾದಂತಹ ಕಂಪನಿಗಳು ಮಾಡಿದ್ದು ಇದನ್ನೇ. ಹಳೆ ಟೆಕ್ನಾಲಜಿಯನ್ನ ಕಂಪ್ಲೀಟ್ ಆಗಿ ಮರೆಸುವಂತಹ ಹೊಸ ಐಡಿಯಾ ತರೋದು. ಆದರೆ ರಾಕಿ ಆ ಅಪ್ಪಣೆ ಕೊಟ್ಟಿದ್ದು ಅವನ ತಾಯಿ ಕೊಟ್ಟ ಮಾತಿನ ಮೇಲೆ. ಆ ಮಾತು ಅವನ ಇಡೀ ವೆಲ್ತ್ ಕ್ರಿಯೇಷನ್ಗೆ ಫ್ಯೂಯಲ್ ಆಗಿತ್ತು. ಈ ಇಡೀ KGF ಜರ್ನಿಯಲ್ಲಿ ರಾಕಿ ನಮಗೆ ಕಲಿಸೋದು ಒಂದೇ ವಿಷಯ:
ಹಣ ಗಳಿಸೋದು ಸುಲಭ, ಆದರೆ ಆ ಹಣವನ್ನ ಉಳಿಸ್ಕೊಂಡು ಪವರ್ ಇಟ್ಕೊಳ್ಳೋದು ಕಷ್ಟ. ರಾಕಿ ಬಳಿ ಇದ್ದಿದ್ದು ಕೇವಲ ಮಸಲ್ ಪವರ್ ಅಲ್ಲ, ಅದು ಸ್ಟ್ರಾಟಜಿಕ್ ಪವರ್. ಅವನು ಪ್ರತಿಯೊಂದು ಹೆಜ್ಜೆಯನ್ನ ಕ್ಯಾಲ್ಕುಲೇಟ್ ಮಾಡಿ ಇಡ್ತಿದ್ದ. ಈ ಸಿನಿಮಾ ನಮಗೆ ತೋರಿಸೋದು ಹಣದ ಕ್ರೂರ ಮುಖವನ್ನ ಮಾತ್ರವಲ್ಲ, ಆ ಹಣವನ್ನ ಕಂಟ್ರೋಲ್ ಮಾಡೋ ಆ ಮೈಂಡ್ ಸೆಟ್ ಅನ್ನ. ನೀವು ಕೂಡ ನಿಮ್ಮ ಲೈಫ್ನಲ್ಲಿ ರಾಕಿ ಬಾಯ್ ತರಹ ಒಂದು ಸಾಮ್ರಾಜ್ಯ ಕಟ್ಟಬೇಕು ಅಂದ್ರೆ ಮೊದಲು ಈ ಬಿಸ್ನೆಸ್ ಸ್ಟ್ರಾಟಜಿಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹಣ ಅನ್ನೋದು ಬರೀ ಒಂದು ನಂಬರ್ ಅಷ್ಟೇ ಅಲ್ಲ, ಅದು ನಿಮ್ಮ ಪ್ರಭಾವದ ಒಂದು ಪ್ರತಿಬಿಂಬ. ಆದ್ರೆ KGF ಪಾರ್ಟ್ 2ನಲ್ಲಿ ರಾಕಿ ಮಾಡೋ ಆ ಒಂದು ನಿರ್ಧಾರ ಅವನನ್ನ ಇಡೀ ದೇಶವೇ ಹುಡುಕುವಂತೆ ಮಾಡುತ್ತೆ. ಅಷ್ಟಕ್ಕೂ ರಾಕಿ ಮಾಡಿದ ಆ ಮಿಸ್ಟೇಕ್ ಏನು, ಅವನ ಪತನದ ಹಿಂದೆ ಅಡಗಿದ್ದ ಆ ಸೀಕ್ರೆಟ್ ಬಿಸ್ನೆಸ್ ಪಾಠ ಏನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಡೀಪ್ ಆಗಿ ಅನಲೈಸ್ ಮಾಡೋಣ. ಅಲ್ಲಿಯವರೆಗೆ ಯೋಚನೆ ಮಾಡ್ತಾ ಇರಿ, ನೀವು ಕಾಂಪಿಟೇಟರ್ ಅಥವಾ ನೀವು ಲೀಡರಾ?